ರಿಲೀಸ್ ಆಗಿದೆ ಅದರಲ್ಲೂ ತುಮಕೂರಿನ ಹುಡುಗಿ. ಸೊ ನಿಮಗೆ ನೋಡಿದ ತಕ್ಷಣ ಸೊ ಆಸ್ ಎ ಆಡಿಯನ್ಸ್ ಆಗಿ ಏನು ಅನಿಸ್ತದೆ? ಇಲ್ಲ, ತುಂಬ ಇಷ್ಟ ಆಯಿತು. ಈ ಥರ ಒಂದು ಮಾಡ್ತಾಳೆ ಅಂದರೆ ನನಗೂ ನಾನು ತುಂಬ ಸಂತೋಷ ಪಡ್ತೀನಿ. ಏನು ಮಾತಾಡಬೇಕು ಅಂತ ನನಗೆ ಈಗ ಈ ಟೈಮಲ್ಲಿ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಾವೂ ಅದೇ ಥರ ಸಪೋರ್ಟ್ ಮಾಡ್ತಾಯಿದ್ವಿ. ಹೇಳ್ತಾ ಇದ್ಲು, ಹೋಗಮ್ಮ ನೀನು ಹೋಗಿ ನಿನ್ನ ಟ್ಯಾಲೆಂಟ್ ಇದ್ದಾಗ ನೀನು ಹೋಗಿ ನಿಂದು ಏನಿದೆ ಅದು ಮಾಡು ಅಂತ ಕೂಡ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ತುಂಬಾ ಇಷ್ಟ ಆಯಿತು ಮಾಡಿದ್ದಕ್ಕೆ. ನೀವು ಎಮೋಷನಲ್ ಆಗ್ಬಿಡ್ತೀರಿ ಅಂತ ಅನಿಸ್ತು ನನಗೆ. ಹೌದೌದು. ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ರು ಅವರೇ ಬಂದ್ಬಿಟ್ಟು. ಸೊ ಅಂದರೆ ಫಸ್ಟ್ ಟೈಮ್ ಸೊ ನಿಮ್ಮ ಮಗಳನ್ನ ಆ ಥರ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಹೌದು ಕ್ಷಣ? ಅದೇ ಹೇಳಿದ್ನಲ್ಲ, ನಾನು ಏನು ಮಾತಾಡಬೇಕು ಅಂದರೆ ನನಗೆ ಅಷ್ಟು ಸಂತೋಷ ಆಗ್ತಾಯಿದೆ ನನಗೆ. ತುಂಬಾ ಈ ಥರ ಮಗಳು ಈ ಥರ ಒಂದು ಆಯ್ತಾ ನಿಮಗೆ? ತುಂಬಾ ಸಾಟಿಸ್ಫೈ ಆಯಿತು ನನಗೆ. ಅವ್ರ ಕ್ಯಾರೆಕ್ಟರ್ ಮಾಡೋವಾಗ ಸೊ ನಿಮ್ಗೆ ತುಂಬ ಇಷ್ಟವಾಗಿದ್ದ ಕ್ಯಾರೆಕ್ಟರ್ ಯಾವುದು ಆ ಸಿನಿಮಾದಲ್ಲಿ ಓವರಲ್ಲಿ? ಅವರು ಒಂದು ರಾಜಕೀಯ ಬಗ್ಗೆ ಎದ್ದು ನಿಂತು ಮಾತಾಡ್ತಾಳಲ್ಲ, ಒಂದು ಸಪೋರ್ಟ್ ಮಾಡ್ತಾಳಲ್ಲ, ಅದು ತುಂಬ ಇಷ್ಟ ಆಯಿತು. ಹೆಣ್ಮಕ್ಳು ಆ ಥರ ಒಂದು ಧೈರ್ಯವಾಗಿ ಇರಬೇಕು. ಇದ್ದಾಗಲೇ ಮುಂದೆ ಜೀವನ ನಡೆಸೋದಕ್ಕೂ ಇದಾಗುತ್ತೆ. ತುಂಬಾ ಹಾಗೆ ಬೆಳೆಸಿದ್ರು ಎಲ್ಲಕ್ಕೂ ನಿಂತ್ಕೋತಾರೆ. ಹೌದೌದೌದೌದೌದೌದು. ಅಮ್ಮ ಹೇಳಿ, ನಿಮಗೆ ಹೇಗೆ ಅನಿಸ್ತು ಮಗಳ ಸಿನಿಮಾ ಸ್ಕ್ರೀನ್ ಮೇಲೆ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಾಗ? ಮುಂಚೆ ಟಿವಿನಲ್ಲಿ ನೋಡ್ತಾ ಇದ್ರೆ ಆ್ಯಂಕರ್ ಆಗಿ, ಈಗ ಹೀರೋಯಿನ್ ಆಗಿ ನೋಡ್ತಾ ಇದ್ರೆ ಹೇಗೆ? ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಇಂಪ್ರೂವ್ನೂ ಆದರೂ ನಮಗೂ ತುಂಬ ಖುಷಿ ಆಗ್ತಾಯಿದೆ. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಇಂಪ್ರೂವ್ ಆಗಿ ಗಂಡು ಮಕ್ಕಳನ್ನ ಮೀರಿಸ್ತಾಳೆ, ಆ ಥರ ಇಂಪ್ರೂವ್ ಆಗಿಬಿಟ್ಟಿದ್ದಾಳೆ. ಮತ್ತು ರಾಜಕೀಯದಲ್ಲೆಲ್ಲ ತುಂಬ ಧೈರ್ಯ ಕೊಡ್ತಾಳೆ, ಸಪೋರ್ಟ್ ಮಾಡ್ತಾಳೆ. ಹಿಂಗೆ ಇದ್ರೆ ಆಗಲ್ಲ, ಓಡಾಡಿ ಎದ್ದು ಅಂತ ತುಂಬ ಖುಷಿನೇ ಆಯಿತು ನಮಗೂ. ನಿಮಗೆ ಯಾವುದು ತುಂಬ ಇಷ್ಟವಾಗಿದೆ? ತುಂಬ ಇಷ್ಟವಾಗಿದ್ದು ಅದೇ ಹಾಡುಗಳೆಲ್ಲ ತುಂಬ ಇಷ್ಟ ಆಯ್ತು ಹಾಡು. ಇನ್ನೊಂದ್ಸಲ ನೋಡ್ತೀರಾ? ಇನ್ನೂ ಆಸೆ ಆಗ್ತಾ ಇದೆ ನೋಡಬೇಕು ಅಂತ. ಇನ್ನು ಮುಂದೆ ಈಗ ಸಿನಿಮಾಗಳು ಆಫರ್ ಬಂದರೆ 100% ನೀವು ಚಾನ್ಸ್ ಕೊಡ್ತೀರಾ? ಖಂಡಿತ. ಹೌದು. ಒಳ್ಳೆ ಈ ಥರ ಒಂದು ಕಾಂಟ್ಯಾಕ್ಟ್ ಸಿನಿಮಾ ಬಂತು ಅಂದರೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ನಾನು ಜೊತೆಲಿ ಹೋಗ್ತಾ ಇದ್ದೆ. ಇವರಂತೂ ತುಂಬಾ ಸಪೋರ್ಟು. ಎಲ್ಲೋದ್ರೂ ಜೊತೆಗೆ ಹೋಗೋದು, ಜೊತೆಗೆ ಬರೋದು. ಒಬ್ಬಳೇ ಅಂತ ಕಳಿಸ್ತಿರ್ಲಿಲ್ಲ, ಜೊತೆಗೆ ಹೋಗ್ತಿದ್ದೆ ನಾನು. ಆ ಥರ ಇನ್ನೂ ಏನಾದರೂ ಬಂತು ಅಂದರೆ ನಾನು ಜೊತೆಲಿ ಹೋಗ್ತೀನಿ, ಸಪೋರ್ಟ್ ಮಾಡ್ತೀನಿ. ಹೌದು, ಸಪೋರ್ಟ್ ಮಾಡ್ತೀನಿ. ಸಿನಿಮಾ ತುಂಬ ಅದ್ಭುತವಾಗಿದೆ. ಸಿನಿಮಾದಲ್ಲೆಲ್ಲ ನಟನೆ ಮಾಡಿರೋರು ಯಾರು ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ. ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದರಲ್ಲೂ ಡೈರೆಕ್ಟ್ರು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ಮೊದಲನೇ ಡೈರೆಕ್ಷನ್ನು ಸಿನಿಮಾನ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಎಡಿಟರ್ ವಿಶ್ವಾಸ್ ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಸಿನಿಮಾ ಓವರಾಲ್ ತುಂಬ ಒಳ್ಳೆ ಮೆಸೇಜ್. ಇವತ್ತಿನ ಯೂತ್ಸ್ಗೆ ಹೋರಾಟದ ಒಂದು ಕಿಚ್ಚೆಬ್ಸೋಂಥ ಸಿನಿಮಾ. ಇವತ್ತಿನ ಯೂತ್ಸ್ ಈ ಸಿನಿಮಾ ನೋಡಲೇಬೇಕು. ಇವತ್ತಿನ ಯೂತ್ಸ್ ಈ ಸಿನಿಮಾ ನೋಡಿದ್ರೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ, ನಾನು ಹೇಗಿರಬೇಕು ಲೈಫಲ್ಲಿ ಅನ್ನೋದೊಂದು ಭಾವನೆ ಬರುತ್ತೆ. ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ದಯವಿಟ್ಟು ಯಾವ ಯೂತ್ಸ್ ಈ ಸಿನಿಮಾನ ಮಿಸ್ ಮಾಡ್ದಲ್ಲದೆ ಖಂಡಿತವಾಗೂ ನೋಡಬೇಕು ಅಂತ ನಾನು ಹೇಳ್ತೀನಿ. ತುಮಕೂರು ಹುಡುಗಿ ಬಗ್ಗೆ ಹೇಳಿ. ಅವ್ರು ಇವತ್ತು ಹೀರೋಯಿನ್ ಆಗಿದ್ದಾರೆ, ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಎಲ್ಲ ಕಡೆ ಪ್ರಶಂಸೆ ಬರ್ತಿದೆ. ತುಮಕೂರು ಹುಡುಗಿ ಆ್ಯಕ್ಟ್ ಮಾಡಿರೋದು ಈ ಸಿನಿಮಾದಲ್ಲಿ ನಮಗೆ ತುಂಬ ಖುಷಿ ಇದೆ. ಮತ್ತು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರು ಅಷ್ಟೇ ಮೊದಲನೇ ಸಿನಿಮಾ ಅಂತ ಅನಿಸಲ್ಲ, ಖುಷಿಯಾಗುತ್ತೆ. ರಿಯಲ್ಲಾಗಿ ಅವ್ರು ನೋಡೋಕ್ಕೆ ಬೇರೆ ಥರ ಇದ್ದಾರೆ, ಸಿನಿಮಾದಲ್ಲೇ ಬೇರೆ ಥರ ಕಾಣಿಸ್ತಾರೆ. ಅದನ್ನು ಅವರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಅದ್ಭುತವಾಗಿ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ನ ಅದ್ಭುತವಾಗಿ ಮಾಡಿದ್ದಾರೆ. ನಮಗೆ ಖುಷಿ ಇದೆ ಅವರು ಮಾಡಿರೋದು. ತುಂಬ ಇಷ್ಟ ಆಗ್ತೀನಿ ಅವ್ರದ್ದು ಹೀರೋಯಿಂದು ಅವ್ರದ್ದು ಒಂದು ಹೋರಾಟ ಮಾಡಬೇಕು ಅನ್ನೋದನ್ನು ಹೇಳ್ತಾರಲ್ಲ ಎಲ್ಲರಿಗೂ. ಆ ಹೋರಾಟ ಯಾರಾದರೂ ಏನಾದರೂ ಮಾಡೋದಾದರೆ ಹೋರಾಡಿ ಸಾಯಿ ಅಂತ ಹೇಳ್ತಾರಲ್ಲ, ಹೋರಾಡಿ ಸಾಯಬೇಕು ಅಂತ ಹೇಳ್ತಾರಲ್ಲ, ಅದು ನಮಗೆ ತುಂಬ ಇಷ್ಟ ಆಯಿತು. ಅಲ್ಲ, ಇನ್ನು ಹೀರೋದ ಫೈಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ ಫೈಟ್ ಸೀನು ಮತ್ತು ಕೋರ್ಟ್ ಸೀನಲ್ಲಿ ಅವ್ರು ಹೇಳೋಂಥ ಡೈಲಾಗು ಮತ್ತು ಫೈಟ್ ಅಂತೂ ತುಂಬ ಅದ್ಭುತವಾಗಿದೆ. ಫೈಟ್ ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಕನ್ನಡ ಜನ ಸಿನಿಮಾನ ಪ್ರೋತ್ಸಾಹಿಸಿ ಬೆಳೆಸಿ. ಇಲ್ಲ, ಓವರಾಲ್ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮೊದಲನೇ ಸಿನಿಮಾ ಅನ್ನೋ ಥರ ಯಾರೂ ತೆಗ್ದಿಲ್ಲ. ಬಟ್ ಎಲ್ಲರೂ ಬಹುತೇಕ ಎಲ್ಲರೂ ಹೊಸಬರಾಗಿದೆ ಹಾಕ್ಕೊಂಡು ಇಷ್ಟೊಂದು ನೀಟಾಗಿ ತೆಗ್ದಿದ್ದಾರೆ ಅಂತ ತುಂಬ ಕಷ್ಟ. ಅದು ಸಿನಿಮಾ ಮಾಡೋದು ಹೇಗೆ ಅಂತ ನಾವು ಸಿನಿಮಾ ಒಂದು ನೋಡಿರೋಂಥ ಮೀಡಿಯಾದವ್ರು ಆಗಿರೋದು ಗೊತ್ತು ನಮಗೆ. ಸೊ ಇವಾಗ ಸಿನಿಮಾ ಎಷ್ಟು ಕಷ್ಟ ಇದೆ ಅಂತೇಳಿ ಅದ್ಭುತವಾಗೇ ತೆಗ್ದಿದ್ದಾರೆ. ಸ್ಟಂಟ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಅದ್ಭುತವಾಗೇ ಬಂದಿದೆ ಸಿನಿಮಾ. ಆದರೆ 25 ವರ್ಷದ ಹಿಂದೆ ಹೇಗಿತ್ತು ಅನ್ನೋದು ಒಂದು ಚಿತ್ರಣನ ಅಥವಾ ಒಂದು
ಸಮುದಾಯಕ್ಕೆ ಆಗಿರೋ ತೊಂದರೆಗಳನ್ನು ಒಂದು ನೀಟಾಗಿ ಅವರು ತೋರಿಸಿದ್ದಾರೆ. ಶ್ರೀಯುತ ಕರ್ಣನ್ ಅವರು, ನಿರ್ದೇಶಕ ಕರ್ಣನ್ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಅದೇ ರೀತಿ ರಾಕೇಶ್ ದಳವಾಯಿ ಕೂಡ ಹೀರೋ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಅನ್ಸೋದೇ ಇಲ್ಲ, ಆ ರೀತಿಯ ಆ್ಯಕ್ಟಿಂಗ್ ಇದೆ, ಸ್ಟಂಟ್ ಇದೆ. ಹಾಗೆ ನಮ್ಮ ತುಮಕೂರಿನ ಹುಡುಗಿ ಸುಚಾರಿತಾ ಕೂಡ ಆ್ಯಕ್ಚುಲಿ ಬೇಸಿಕ್ಲಿ ಅವರು ಆ್ಯಂಕರಿಂಗ್ ಮಾಡ್ಕೊಂಡು ಬಂದಿದ್ದಂಥವರು ಇವತ್ತು ಸಿನಿಮಾ ಹೀರೋಯಿನ್ ಆಗಿರೋದು ತುಂಬ ಅದ್ಭುತವಾದ ಒಂದು ಖುಷಿಯಾದ ವಿಚಾರ ನಮಗೆಲ್ಲ. ಸೊ ಆಕೆನೂ ಕೂಡ ಅವಳ ಪಾತ್ರಕ್ಕೆ ಜೀವ ತುಂಬಿದ್ದಾಳೆ. ಸಿಂಪಲ್ ಕ್ಯಾರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಒಂದು ಕ್ಯಾರೆಕ್ಟ್ರಿಗೆ ಒಂದು ಜೀವನ ತುಂಬಿದ್ದಾರೆ. ಹಾಗೆ ಇನ್ನು ಮಿಕ್ಕಿದೆಲ್ಲ ಪಾತ್ರದವರು ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಕನ್ನಡ ಸಿನಿಮಾಗೆ ಈ ಥರದ್ದೊಂದು ಸಿನಿಮಾ ಬೇಕಿತ್ತು. ಯಾಕಂದರೆ ತುಂಬ ಜನಕ್ಕೆಲ್ಲ ಇಷ್ಟ ಆಗುವಂಥದ್ದೆಲ್ಲ ಎಂಟರ್ಟೈನ್ಮೆಂಟ್ ಬೇರೆ ಮಾಡ್ತಿರ್ತಾರೆ. ಎಂಟರ್ಟೈನ್ಮೆಂಟ್ ಫಿಲಮು 90 ಭಾಗ ಬರ್ತಾ ಇರುತ್ತೆ, ಆದರೆ ಮೆಸೇಜಿಂಗ್ ಫಿಲಮ್ಗಳಿಗೂ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಕಾನೂನಿಗೆ ಎಲ್ಲರೂ ತಲೆಗೆ ಬಾಗಬೇಕು ಅನ್ನೋ ಒಂದು ಅದ್ಭುತವಾದ ಮೆಸೇಜ್ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಕನ್ನಡಿಗರು ಬಂದು ಈ ಚಿತ್ರನ ವೀಕ್ಷಿಸಬೇಕು, ಈ ಒಂದು ಚಿತ್ರತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಹೇಳಿ, ಸಿನಿಮಾ ಹೇಗೆ ಅನ್ನಿಸ್ತು ನಿಮ್ಗೆ? ಏನು ಇಷ್ಟ ಆಯ್ತು? ಯಾವ ಪರ್ಸನ್? ಸರ್ ಸಿನಿಮಾ ಚೆನ್ನಾಗಿದೆ, ಹೊಸಬ್ರು ಮೂವಿ ಅಂತ ಅನ್ಸೋದಿಲ್ಲ. ನನಗೆ ಅವರು ಲಾಯರ್ ಆಗಿ ವಾದ ಮಾಡ್ತಾರಲ್ಲ, ಆ ಪೋರ್ಷನ್ ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ. ನಾನು ಬೆಳಗಿಂದ 2 ಸಲ ನೋಡಿದ್ದೀನಿ. ಸರ್ ತುಮಕೂರಿನ ಹುಡುಗಿ ಸುಚಾರಿತಾ ಅವರು ಹೀರೋಯಿನ್ ಆಗಿದ್ದಾರೆ, ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ಸರ್ ತುಂಬ ಖುಷಿ ಇದೆ. ನಮ್ಮನೆ ಮಗಳು ಅಂತಲೇ ಅಂದ್ಕೊಂಡು ನಾವು ಪ್ರಮೋಷನ್ ಎಲ್ಲ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಇವರು ನಮ್ಮ ಜೂನಿಯರು, ಒಂದು ಈ ಸ್ಕೂಲಲ್ಲೆಲ್ಲ ಜೂನಿಯರ್ ಆಗಿದ್ದರು. ಆದ್ದರಿಂದ ತುಂಬ ಖುಷಿ ಇದೆ ಸರ್. ಫುಲ್ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನಿಮಗೆ ಹೇಗೆ ಅನಿಸ್ತು? ಅವ್ರ ಸೀನ್ ಯಾವ್ದು ಇಷ್ಟ ಆಯ್ತು? ಸರ್ ಸುಚಾರಿತಾ ಅವ್ರದ್ದು ಫುಲ್ಲು ಫಸ್ಟ್ ಸ್ಟಾರ್ಟಿಂಗ್ ಬರ್ತಾರಲ್ಲ, ಆ ಸೀನ್ ತುಂಬ ಎಂಟ್ರಿ ಸೀನ್ ಇಷ್ಟ ಆಯಿತು. ಆಮೇಲೆ ಸಾಂಗಳು ಚೆನ್ನಾಗಿ ಮಾಡಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಬಂದಿದೆ ಸರ್, ಸಖತ್ತಾಗಿದೆ. ಇಷ್ಟ ಆಯ್ತು? ತುಂಬ ಇಷ್ಟ ಆಯಿತು ಸರ್ ಮೂವಿ. ಥ್ಯಾಂಕ್ ಯು.